ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಹೆಮ್ಮೆಯ ಕನ್ನಡಿಗ ಮಿಥುನ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನನ್ನ ವೀಕ್ ಆಫ್ ಆಗಿರೋದ್ರಿಂದ ಫ್ರೀ ಮಾಡಿಕೊಂಡು ಇವತ್ತು ಅಲ್ಸಿ ನ ಹೆರಿಟೇಜ್ ವಿಲೇಜ್ ನೋಡೋಕೆ ಹೊರಟಿದ್ದೀನಿ. ಬನ್ನಿ let's go. ಇವತ್ತು ಈ ಜರ್ನಿನ ಮೆಟ್ರೋ ಇಂದ ಶುರು ಮಾಡೋಣ. ನಾನು ಈಗ ADCBಯ ಮೆಟ್ರೋ ಸ್ಟೇಷನ್ ಅಲ್ಲಿ ಇದ್ದೀನಿ. ಇದು ADCBಯ ಮೆಟ್ರೋ ಸ್ಟೇಷನ್. ಕರಾಮದಲ್ಲಿ ನಿಯರ್ ಬೈ ಇರೋ ADCB ಮೇನ್ ಬ್ರಾಂಚ್ಗೋಸ್ಕರ ಈ ಸ್ಟೇಷನ್ಗೆ ADCB ಮೆಟ್ರೋ ಸ್ಟೇಷನ್ ಅಂತ ಕರೀತಾರೆ. ನಾನು ಬಸ್ಮನ್ ಮೆಟ್ರೋ ಸ್ಟೇಷನ್ಗೆ ಪ್ಲಾಟ್ಫಾರ್ಮ್ ನಂಬರ್ 1. ಬನ್ನಿ, ನಿಮ್ಗೆಲ್ಲ ಇಲ್ಲಿಯ ಮೆಟ್ರೋನ ವೈಶಿಷ್ಟ್ಯತೆ ತಿಳಿಸ್ತಾರೆ. ನೀವೆಲ್ಲ ನೋಡ್ತಾ ಇರೋ ಈ ಮೆಟ್ರೋಗೆ ಯಾವುದೇ ರೀತಿ ಲೋಕೋ ಪೈಲಟ್ ಇರೋದಿಲ್ಲ. ನೋಡ್ತಾ ಇರ್ಬೋದು, ಈ ಮೆಟ್ರೋ ರಿಮೋಟ್ಲಿ ವರ್ಕ್ ಆಗುತ್ತೆ. ಸೊ ಆಟೋ ಫಿಕ್ಸರ್ can see there is no loco pilot. Come on friends, let's get inside the metro. ಈಗ ನಾವು ಬುರ್ಜ್ಮನ್ ನ ಮೆಟ್ರೋ ಸ್ಟೇಷನ್ಗೆ ರೀಚ್ ಆಗಿದ್ದೀವಿ. ಇಲ್ಲಿ ನೀವು ನೋಡ್ತಾ ಇರೋದು ಇಲ್ಲಿ 4 ಎಕ್ಸಿಟ್ಸ್ ಇದೆ. ಜನ ಎಲ್ಲ ಇಲ್ಲಿ ಕನ್ಫ್ಯೂಸ್ ಆಗ್ತಾರೆ ಯಾವ ಎಕ್ಸಿಟ್ ಇದೆ ಅಂದ್ರೆ ನಾವು ಅಲ್ಸಿಗೆ ಹೋಗ್ಬೇಕು. ಸೊ ಬನ್ನಿ, ಈಗ ನಾವು ಹೋಗ್ತಾ ಇರೋದು ಎಕ್ಸಿಟ್ 4. ಈಗ ಬುರ್ಜ್ಮನ್ ಮೆಟ್ರೋ ಸ್ಟೇಷನ್ಗೆ ರೀಚ್ ಆಗಿದ್ದೀವಿ. ಸೊ ಇಲ್ಲಿಂದ ಅಲ್ಸಿಗೆ ಹೋಗೋ ದಾರಿ ಯಾವುದು ಅಂಡ್ ಎಷ್ಟು ದೂರ ಇದೆ ಇಲ್ಲಿಂದ ಅದನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಇದು ಸುಮಾರು 850 to 900 ಮೀಟರ್ ಇದೇ ರಸ್ತೆ ಅಲ್ಸಿಟ್ನ ಹೆರಿಟೇಜ್ ಸಿಗುತ್ತೆ. ಇಲ್ಲಿನ ಟ್ರಾಫಿಕ್ ಡಿಸಿಪ್ಲಿನ್ ನನಗೆ ಯೂಶಲಿ ಇಷ್ಟ ಆಗುತ್ತೆ. ನೋಡಿ, ಈ ಆಬ್ರಾ ಬೋಟ್ ಬನ್ಯಾಸ್ ಇಂದ ಅಲ್ಸಿಫ್ ಮೇನ್ ಗೇಟ್ ಹತ್ರ ಬಂದಿದೆ. ಈ ಆಬ್ರಾ ಬೋಟ್ಸ್ ಗವರ್ಮೆಂಟ್ ಅಂಡರ್ ಅಲ್ಲಿ ವರ್ಕ್ ಮಾಡ್ತಾರೆ. ಬನ್ನಿ, ಈಗ ಆಬ್ರಾ ಬೋಟ್ ರೈಡ್ ನ ವ್ಯೂ ಮಾಡೋ ಟೈಮ್ ಬಂದಿದೆ, ಹೋಗೋಣ. ನೀವು ನೋಡ್ತಿರ್ಬೋದು, ಇಲ್ಲಿ ನೋಲ್ ಕಾರ್ಡ್ ಕೂಡ ಅವೈಲೇಬಲ್ ಇದೆ. ಇನ್ ಕೇಸ್ ನೀವು ಕ್ಯಾಶ್ ಇಲ್ಲ ಅಂದ್ರೆ ನೋಲ್ ಕಾರ್ಡ್ ಕೂಡ ಯೂಸ್ ಮಾಡಿ. ನಾನು ಈಗ ಅಲ್ಸಿಫ್ ನ ಆಬ್ರಾ ಬೋಟ್ ರೈಡ್ ಹತ್ರ ಇದ್ದೀನಿ. ಈ ಬೋಟ್ ನ ಸ್ಟೇರಿಂಗು ನಾವು ಓಡಿಸೋ ಕಾರ್ ನ ಸ್ಟೇರಿಂಗು ಯಾವುದೇ ರೀತಿ ಡಿಫ್ರೆನ್ಸ್ ಇಲ್ಲ ಅಂತ ಕಾಣಿಸ್ತದೆ. ಬಟ್ ಇದಕ್ಕೂ ಸಮಥಿಂಗ್ ಲೈಕ್ ಟ್ರೈನಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಎಲ್ಲ ಇರುತ್ತೆ. ಸೊ ಅದಕ್ಕೆ ಅವರು ಇಲ್ಲಿ ಗವರ್ಮೆಂಟ್ ಅಂಡರ್ ಅಲ್ಲಿ ವರ್ಕ್ ಮಾಡ್ತಿದ್ದಾರೆ. ನೋಡಿ, ಈ ಆಬ್ರಾ ಬೋಟ್ ಗಳ ಮೂವ್ಮೆಂಟ್ ಒಂದೇ ವಿಷುವಲ್ ಗ್ರೇಟ್ ಅನ್ಸುತ್ತೆ. ಮಾರ್ನಿಂಗ್ ಟೈಮ್ ಅಲ್ಲಿ ಲೈಟ್ ಕೂಡ ಪರ್ಫೆಕ್ಟ್ ಆಗಿದೆ. ರೀಲ್ಸ್ ಎಲ್ಲ ಸೂಪರ್ ಆಗಿ ಬರುತ್ತೆ. ಆನೆಸ್ಟ್ಲಿ ಹೇಳ್ಬೇಕು ಅಂದ್ರೆ ಇಲ್ಲಿ ಬರೋದ್ರಲ್ಲಿ ಬಿಗ್ಗೆಸ್ಟ್ ಹೈಲೈಟ್ ಅಂದ್ರೆ ಇದೆ ಈ ಕಾಮ್ ವಾಟರ್ ವ್ಯೂ ಮತ್ತೆ ಟ್ರೆಡಿಷನಲ್ ಆಬ್ರಾ ಬೋಟ್ಸ್. ಈಗ ನಾವು ಆಲ್ಮೋಸ್ಟ್ ಬನ್ಯಾಸ್ ನ ಮರೇನ್ ರೀಚ್ ಆಗಿದ್ದೀವಿ. ಇಲ್ಲಿಂದ ನಾವು ಓಲ್ಡ್ ದುಬೈಗೆ ಇನ್ನೊಂದು ಆಬ್ರಾ ಬೋಟ್ ನ ತಗೊಂಡು ಈ ಕಾಮ್ ವಾಟರ್ ನ ಇನ್ನಷ್ಟು ಎಕ್ಸ್ಪ್ಲೋರ್ ಮಾಡೋಕೆ ನನಗೆ ತುಂಬಾ ಇಷ್ಟ ಆಗಿದೆ. ಬನ್ನಿ, ಈಗ ಬನ್ಯಾಸ್ ಮರೇನಿಂದ ಬೋಟ್ ವ್ಯೂ ನ ತೋರಿಸ್ತೀನಿ. ದುಬೈಯಲ್ಲಿ ಬಿಸಿ ಸಿಟಿ ಲೈಫ್ ನಡುವೆ ಇಂಥ ಕಾಮ್ ಸ್ಪಾಟ್ಸ್ ಇರುವುದೇ ವೆರಿ ರೇರ್. ಅಲ್ಸಿಫ್ ಬರೋರಿಗೆ ನಿಮ್ಗೆ ಕಂಪ್ಲೀಟ್ ವಾಕ್ವೇ ಇದೆ. ಆರಾಮಾಗಿ ವಾಕ್ ಮಾಡಿ ವ್ಯೂಸ್ ನ ಎಂಜಾಯ್ ಮಾಡೋಕೆ ಪರ್ಫೆಕ್ಟ್ ಜಾಗ ಅಂತಾನೆ ಹೇಳ್ಬೋದು. ಈ ವಾಟರ್ ರಿಫ್ಲೆಕ್ಷನ್, ಕ್ರೀಕ್ ಬ್ರೀಸ್, ಬ್ಲಾಗ್ ನೋಡ್ತಾ ಇರೋ ನಿಮ್ಗೂ ಕೂಡ ಒಂದು ಪೀಸ್ಫುಲ್ ಸಿಗ್ತಾ ಇದೆ ಅನ್ಸುತ್ತೆ. ಸ್ಲೋ ಮೋಷನ್ ಕ್ಲಿಪ್ಸ್ ಕೂಡ ಇದರಲ್ಲಿ ಆಡ್ ಮಾಡೋದಕ್ಕೆ ನನಗೆ ಇಷ್ಟ ಆಗುತ್ತೆ.
ಅಲ್ಸೇಫ್ ಇಂದ ಓಲ್ಡ್ ದುಬೈಗೆ ನೀವು ಬೈ ವಾಕ್ ಕೂಡ ಹೋಗ್ಬೋದು. ಬಟ್ ನೀವು ರೈಡ್ ಮಾಡಿ ಬಿಡಿ, ಈ ವ್ಯೂ ಮಾತ್ರ ಡೆಫಿನೆಟ್ಲಿ 100% ಬರ್ತದೆ. ಫಸ್ಟ್ ಟೈಮ್ ಅಲ್ಸೇಫ್ ಬರೋರಿಗೆ ನನ್ನ ಸಜೆಷನ್ ಎಕ್ಸ್ಪ್ಲೋರ್ ಕ್ರೀಕ್ ಸೈಡ್ ಫಸ್ಟ್, ಆಮೇಲೆ ಹೆರಿಟೇಜ್. ಈಗ ನೀವು ನೋಡ್ತಾ ಇರೋ ಜಾಗ ಇದು ಓಲ್ಡ್ ದುಬೈನ ಹೆರಿಟೇಜ್ ಬಿಲ್ಡಿಂಗ್ಸ್. ಇನ್ನು ನೀವು ರೈಟ್ ಸೈಡ್ ನೋಡಿದ್ರೆ ದುಬೈನ ಮಾಡರ್ನ್ ಬಿಲ್ಡಿಂಗ್ಸ್. ನಾವು ಹೋಗ್ತಾ ಇರೋ ಬೋಟ್ ವ್ಯೂ ಇಂದ ಈ ಲೆಫ್ಟ್ ಅಂಡ್ ರೈಟ್ ನ ವ್ಯೂಸ್ ನೋಡೋಕೆ ಒಳ್ಳೆ ಫೀಲ್ ಸಿಗ್ಬೋದು. ನನಗಂತೂ ಒಳ್ಳೆ ಮಜಾ ಸಿಗ್ತಾ ಇದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ದುಬೈನ ಬರ್ ದುಬೈ ಮರೇನ್. ನಮಗ್ ತಪ್ಪದೆ ಬರ್ತೀನಿ. ಓಟ್ ಬತ್ತೀಯಾ? ಟಾಟಾ ಓಟ್ ಬಾ. ಈಗ ಆಗ್ರಾ ಫೋರ್ಟ್ ವ್ಯೂ ಮುಗಿಸಿ ಕ್ರೀಕ್ ಸ್ಟ್ರೀಟ್ ಗೆ ಬಂದಿದ್ದೀವಿ. ಇಲ್ಲಿಂದ ಕ್ರೀಕ್ ಸ್ಟ್ರೀಟ್ ಸ್ಟಾರ್ಟ್ ಆಗುತ್ತೆ. ಅಲ್ಸೇಫ್ ಗೆ ಬಂದ್ರೆ ಈ ಫುಲ್ ಸ್ಟ್ರೆಚ್ ವಾಕ್ ತಪ್ಪದೆ ಮಾಡ್ಬೇಕು. ಕಾಮ್ ವಾಟರ್ ಸೈಡ್, ಕ್ಲೀನ್ ಪಾತ್ವೇ, ಮಾರ್ನಿಂಗ್ ವಾಕ್ ಆಗ್ಲಿ ಈವ್ನಿಂಗ್ ಸ್ಟ್ರೋಲ್ ಆಗ್ಲಿ, ಐ ಥಿಂಕ್ ಇದು ಪರ್ಫೆಕ್ಟ್ ಜಾಗ ಅನ್ಸುತ್ತೆ. ಇಲ್ಲಿ ನಿಮ್ಗೆ ಸಾಕಷ್ಟು ಸುವೆನಿಯರ್ ಶಾಪ್ಸ್ ಇದೆ. ಬಟ್ ಇಲ್ಲಿ ನಿಮ್ಗೆ ಇಷ್ಟ ಇದ್ರೆ ಪರ್ಚೇಸ್ ಮಾಡಬಹುದು, ಇಲ್ಲ ಅಂದ್ರೆ ವಿಜುವಲ್ಸ್ ಗಾಗಿ ಒಳ್ಳೆ ಸ್ಪಾಟ್ ಅಂತಾನೆ ಹೇಳ್ಬೋದು. ಈಗ ನಾನು ಕ್ರೀಕ್ ಸ್ಟ್ರೀಟ್ ನ ಮುಗಿಸ್ಕೊಂಡು ದುಬೈನ ಓಲ್ಡ್ ಟ್ರೆಡಿಷನಲ್ ಹೌಸ್ ಹತ್ರ ಹೋಗ್ತಾ ಇದ್ದೀನಿ. ಬನ್ನಿ, let's go. ಸರಿ, ಈಗ ನಾವು ಅಲ್ಸೇಫ್ ನ ಹೆರಿಟೇಜ್ ಡಿಸ್ಟ್ರಿಕ್ಟ್ ಗೆ ಅಫಿಷಿಯಲಿ ಎಂಟ್ರಿ ಆಗಿದೆ. ನೋಡಿ, ಈ ಬಿಲ್ಡಿಂಗ್ಸ್ ಟ್ರೆಡಿಷನಲ್ ಅರಬಿಕ್ ಆರ್ಕಿಟೆಕ್ಚರ್ ಅಲ್ಲಿ ಮಾಡಿರ್ತಾರೆ. ಇಲ್ಲಿ ವಾಲ್ಸ್, ಕಲರ್ಸ್, ಟೆಕ್ಸ್ಚರ್ ಎಲ್ಲರೂ ಓಲ್ಡ್ ದುಬೈನ ವೈಬ್ಸ್. ಇಲ್ಲಿಗೆ ಬಂದ್ಮೇಲೆ ತುಂಬಾನೇ ಕಾಮ್ ಆಗಿರೋ ಫೀಲ್. ನೋಡಿ, ಈ ನ್ಯಾರೋ ಲೇನ್ಸ್ ನೋಡ್ತಾ ಇದ್ರೆ ಇಂದಿನ ದುಬೈ ಎಕ್ಸಾಕ್ಟ್ಲಿ ಹೇಗಿರುತ್ತೋ ಅದೇ ಬಿಲ್ಡಿಂಗ್ ನ ಹೈಲೈಟ್ ಅಂದ್ರೆ ಈ ವುಡನ್ ಡೋರ್ಸ್. ವಿಡಿಯೋ ಮಾಡ್ತಾ ಇರುವಾಗ ಈ ವಾಲ್ ಟೆಕ್ಸ್ಚರ್ ಸನ್ಲೈಟ್ ಗೆ ಯಾವ ತರ ನ್ಯಾಚುರಲ್ ಆಗಿ ಲೈಟ್ ಇಲ್ದಲೆ ಎಷ್ಟು ಶೈನಿಂಗ್ ಆಗುತ್ತೆ ನೋಡಿ. ಇದು ರಾಜ ಅಲ್ ಮಕ್ತೂಮ್ ಅವರ ರೆಸಿಡೆನ್ಸ್. ಇದು ರಶೀದ್ ಅಲ್ ಮಕ್ತೂಮ್ ಅವರ ಕುಟುಂಬದ ಹಿಸ್ಟ್ರಿ ತೋರಿಸೋ ಒಂದು ಟ್ರೆಡಿಷನಲ್ ಹೆರಿಟೇಜ್ ಹೌಸ್ ಅಂತಾನೆ ಹೇಳ್ಬೋದು. ಓಲ್ಡ್ ದುಬೈ ಲೈಫ್ ಸ್ಟೈಲ್ ಹೇಗಿತ್ತು ಅಂತ ಕ್ಲಿಯರ್ ಆಗಿ ನೋಡ್ಬೋದು. ನೋಡಿ, ಇಲ್ಲಿನ ಆರ್ಕಿಟೆಕ್ಚರ್ ಕಂಪ್ಲೀಟ್ ಓಲ್ಡ್ ಎಮರಾತಿ ಸ್ಟೈಲ್ ನಲ್ಲಿದೆ. ಮಡ್ ವಾಲ್ಸ್, ವುಡನ್ ಬೀಮ್ಸ್ ಮತ್ತು ವಿಂಡ್ ಟವರ್ಸ್ ಇವು ಡೆಸರ್ಟ್ ಕ್ಲೈಮೇಟ್ ಗೆ ನ್ಯಾಚುರಲಿ ಕೂಲ್ ಏರ್ ಕೊಡೋ ಡಿಸೈನ್ ಆಗಿದೆ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಇನ್ನೂ ಸಪರೇಟ್ ರೂಮ್ಸ್ ಇದೆ. ಇದು ಶೇಖಾ ಸನಾ ಅವರ ರೂಮ್ ಅಂತ ಹೇಳ್ತಾರೆ. ಡೆಕೋರೇಷನ್ಸ್, ಕಲರ್ಸ್,
ಫ್ಯಾಬ್ರಿಕ್ ಮತ್ತು ಟ್ರೆಡಿಷನ್ ಎಮರಾತಿ ಲೇಡೀಸ್ ಆಂಬಿಯನ್ಸ್ ಅನ್ನ ಇಲ್ಲಿ ರೀಕ್ರಿಯೇಟ್ ಮಾಡಿದ್ದಾರೆ. ಓಲ್ಡ್ ಟೈಮ್ ಲೈಫ್ ಸ್ಟೈಲ್ ಅಲ್ಲಿ ಬಟ್ ಸಿಂಪಲ್ ಆಗಿ ಕ್ಲಾಸಿ ಆಗಿ ತೋರಿಸಿದ್ದಾರೆ. ಈ ಕಾರಿಡಾರ್ಸ್ ನಲ್ಲಿ ಫ್ಯಾಮಿಲಿ ಪೋರ್ಟ್ರಿಯೋಟ್ ಮತ್ತು ಕಲ್ಚರಲ್ ಪೇಂಟಿಂಗ್ಸ್ ಇದೆ. ಇವು ಪುರಾತನ ದುಬೈ ಕಲ್ಚರ್, ಡ್ರೆಸ್ಸಿಂಗ್ ಸ್ಟೈಲ್ ಮತ್ತೆ ಡೈಲಿ ಲೈಫ್ ರಿಯಲಿಸ್ಟಿಕ್ ಆಗಿ ಕ್ಯಾಪ್ಚರ್ ಮಾಡಿರ್ತಾರೆ. ಹೆರಿಟೇಜ್ ಹೌಸ್ಗೆ ಕಂಪ್ಲೀಟ್ ಲೈಫ್ ಫೀಲ್ ಕೊಡುವ ಮೇಜರ್ ಪಾರ್ಟ್. ಫ್ರೆಂಡ್ಸ್, ಇಲ್ಲಿ ಬಂದ್ರೆ ಓಲ್ಡ್ ದುಬೈನ ಲಿವಿಂಗ್ ಕಲ್ಚರ್, ಆರ್ಕಿಟೆಕ್ಚರ್ ಮತ್ತು ಮಕ್ತುಮ್ ಫ್ಯಾಮಿಲಿ ಹೆರಿಟೇಜ್ ನ ನೀಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡಬಹುದು. ಸಿಂಪಲ್ ಅಂಡ್ ಎಕ್ಸ್ಪ್ಲೋರಿಂಗ್ ಪೀಸ್ಫುಲ್ ಸ್ಪಾಟ್ ಅಂತಾನೆ ಹೇಳ್ಬೋದು. ಈಗ ನೋಡ್ತಾ ಇರ್ಬೋದು, ಇದು ಹೆರಿಟೇಜ್ ನ ವಿಂಡೋಸ್. ಪ್ರತಿಯೊಂದು ವಿಂಡೋನು ಯಾವ ತರ ಯೂನಿಕ್ ಆಗಿದೆ, ಹಾಗೂ ಇಲ್ಲಿನ ಡೋರ್ ನೋಡಿ ಯಾವ ತರ ಓಲ್ಡ್ ಟೆಕ್ಸ್ಚರ್ ಅಲ್ಲಿ ಮಾಡಿದ್ದಾರೆ. Can see this. ಈ ಟ್ರೀ ಬಂದ್ಬಿಟ್ಟು ಡೇಟ್ಸ್. ಈ ವ್ಯೂನ ಎದುರುಗಡೆನೆ ಇವರ ಬಿಲ್ಡಿಂಗ್ ತುಂಬಾ ಚೆನ್ನಾಗಿದೆ, ನನಗಂತೂ ಬಹಳ ಇಷ್ಟ. ನೋಡಿ, ಇಲ್ಲಿ ದುಬೈನ ಪರ್ಫ್ಯೂಮ್ ಹೌಸ್ ಹೊರಗಡೆ ಒಂದು ಇಂಟ್ರೆಸ್ಟಿಂಗ್ ಡಿಸ್ಪ್ಲೇ ಇದೆ. ಈ ಪೀಸ್ ನ ಪಾಸ್ಟ್ ನಲ್ಲಿ ನ್ಯಾಚುರಲ್ ಪರ್ಫ್ಯೂಮ್ಸ್ ತಯಾರಿಸಕ್ಕೆ ಯೂಸ್ ಮಾಡ್ತಾ ಇದ್ದಾರೆ. ಟ್ರೆಡಿಷನಲಿ ಊದ್, ಸ್ಯಾಂಡಲ್, ಫ್ಲವರ್ಸ್ ಮತ್ತು ಹರ್ಬ್ಸ್ ನ ಈ ಟೈಪ್ ವೆಸಲ್ಸ್ ನಲ್ಲಿ ಹೀಟ್ ಮಾಡಿ ಎಕ್ಸ್ಟ್ರಾಕ್ಟ್ ಮಾಡಿ ಫ್ರಾಗ್ರೆನ್ಸ್ ನ ರೆಡಿ ಮಾಡ್ತಾ ಇದ್ದಾರೆ. ಇವತ್ತು ನಮ್ಗೆಲ್ಲ ರೆಡಿಮೇಡ್ ಪರ್ಫ್ಯೂಮ್ ಸಿಗುತ್ತೆ, ಆದ್ರೆ ಪಾಸ್ಟ್ ಟೈಮ್ ಅಲ್ಲಿ ಈ ತರ ಪರ್ಫ್ಯೂಮ್ ಕ್ರಿಯೇಟ್ ಮಾಡೋಕೆ ನ್ಯಾಚುರಲ್ ಮೆಥಡ್ ಯೂಸ್ ಮಾಡಿ ಈ ತರ ಎಕ್ಸ್ಟ್ರಾಕ್ಟ್ ಮಾಡಿ ಪರ್ಫ್ಯೂಮ್ಸ್ ನ ತಯಾರು ಮಾಡ್ತಾ ಇದ್ದಾರೆ. ಇಲ್ಲಿ ಯಾವ ಕಡೆ ಕಮ್ಯುನಿಟಿ ಹಾಲ್, ಪೀಪಲ್ ಆಫ್ ಲೈಫ್, ಟ್ರೆಡಿಷನಲ್, ಈ ಕಡೆ ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ಒಂದು ಡಿಸ್ಪ್ಲೇ ಇದೆ. ಇಲ್ಲಿನ ಒಂದು ದುಬೈನ ಹಿಸ್ಟ್ರಿ ಸಂಬಂಧಿತ ಒಂದು ಡಿಸ್ಪ್ಲೇ ಇದು. 1960ರಲ್ಲಿ ದುಬೈ ಚಿಕ್ಕದಾಗಿ ನೋಡಿದಂತ ಪ್ಲೇಸ್ ಇದು. 1968ರಲ್ಲಿ ಸ್ವಲ್ಪ ಜಾಗ ಕೊಂಡ್ಕೊಂಡಿರ್ತಾರೆ. ಇದೇ 1978ರಲ್ಲಿ ಮತ್ತಷ್ಟು ಎಕ್ಸ್ಪೆಂಡ್ ಆಗಿರುತ್ತೆ. ಇದೇ 1985ರ ನಂತರ ಅವರು ಪಾಮ್ ಜುಮೇರಾ ಏರಿಯಾನ ಗ್ರೋತ್ ಶಿಫ್ಟ್ ಮಾಡ್ತಾರೆ. ಕೊನೆಗೆ 2005ರಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ಸ್ಟಾರ್ಟ್ ಮಾಡ್ತಾರೆ. 2015ರಲ್ಲಿ ಅಫಿಷಿಯಲ್ ಆಗಿ ಇದು ಕಂಪ್ಲೀಟ್ ಆಗಿ ಮಾಡರ್ನ್ ದುಬೈನ ಇಮೇಜ್ ತರ ವಿಜುವಲ್ ಆಗಿ ಕಾಣಿಸುತ್ತೆ. ಇದು ಸಿಂಪಲ್ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲ, ದುಬೈನ ರಿಯಲ್ ಆಗಿ ನಡೆದಿರುವಂತ ಸ್ಟೋರಿನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಫ್ರಮ್ ಸಿಂಪಲ್ ಕೋಸ್ಟಲ್ ಟೌನ್ ಟು ಗ್ಲೋಬಲ್ ಸಿಟಿ. ಚೆನ್ನಾಗಿದೆ ನೋಡೋದು. ಇಲ್ಲಿ ನೋಡಿ, ಈಚ್ ಕೆಫೆ ಕೂಡ ಒಂದು ಸಿನಿಮ್ಯಾಟಿಕ್ ಸೆಟ್ ಅಂತ ಫೀಲ್ ಕೊಡುತ್ತೆ. ಫ್ರೆಂಡ್ಸ್, ಈಗ ನಾನು ಅಲ್ಸೀಮ್ ನ ಕೆಫೆ ಎಕ್ಸ್ಟೀರಿಯರ್ ಸೈಡ್ ಗೆ ಬಂದಿದ್ದೀವಿ. ಇನ್ಸೈಡ್ ಮ್ಯೂಸಿಯಂಗೆ ನಿಮಗೆ 10 AD ಚಾರ್ಜಸ್ ಇರುತ್ತೆ. ಅರಬಿಕ್ ಮತ್ತೆ ಮಾಡರ್ನ್ ಮಿಕ್ಸ್ ಡಿಸೈನ್, ವುಡನ್ ವಿಂಡೋಸ್ ಮತ್ತೆ ಲ್ಯಾಸ್ಟರ್ಸ್ ಲೈಟ್, ಔಟ್ಡೋರ್ ಸೀಟಿಂಗ್ಸ್. ಇಲ್ಲಿ ಇನ್ಸೈಡ್ ಅಲ್ಲಿ ನಿಮ್ಗೆ ಎಲ್ಲ ನೋಡೋಣ. ಇಲ್ಲಿ ಬಂದ್ರೆ ಕಂಟೆಂಟ್ ಆಟೋಮೆಟಿಕಲಿ ಕ್ಲಾಸಿ ಆಗಿದೆ. ಇಲ್ಲಿ ಜಸ್ಟ್ ಎಕ್ಸ್ಟೀರಿಯರ್ಸ್ ಎಕ್ಸ್ಪ್ಲೋರ್ ಮಾಡೋದು ಮಾತ್ರ ಸೂಪರ್ ಅಸ್ಥೆಟಿಕ್ ಸಿಗುತ್ತೆ. ಇಲ್ಲಿನ ಕೆಫೆ ಬೋರ್ಡ್ಸ್, ಪ್ಲಾಂಟ್ಸ್, ಸ್ಮಾಲ್ ಡಿಕೋರ್, looks, all contents are very friendly.
ಸರಿ, ಇಥೋಪಿಯಾದ ಕಾಫಿ ಮುಗಿಸ್ಕೊಂಡು ಕೆಫೆ ಎಕ್ಸ್ಪೀರಿಯನ್ಸ್ ಕೂಡ ಕಂಪ್ಲೀಟ್ ಆಯಿತು. ಈಗ ಮುಂದಿನ ಸ್ಪಾಟ್ ಸೈಡ್ಗೆ ಹೋಗ್ತಾ ಇದ್ವಿ. ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ಓಕೆ ಫ್ರೆಂಡ್ಸ್, ಈಗ ನಾವು ಬಂದಿರೋದು ಅಲ್ಸಿನ ಸುವೆನಿಯರ್ ಸ್ಟ್ರೀಟ್ಸ್. ಇಲ್ಲಿ ಬಂದ್ರೆ ಒಂದು ಓಲ್ಡ್ ದುಬೈ ಮಾರ್ಕೆಟ್ ವೈಬ್ ತಿಳಿಯುತ್ತೆ. ನ್ಯಾರೋ ಲೇನ್ಸ್, ವುಡನ್ ರೋಡ್ಸ್, ಕಲರ್ಫುಲ್ ಡಿಸ್ಪ್ಲೇಸ್, ಒಂಥರ ತುಂಬಾ ಲೈವ್ಲಿ ಅಟ್ಮಾಸ್ಫಿಯರ್ ಇಲ್ಲಿ ನೋಡೋದಕ್ಕೆ ಫ್ರೆಂಡ್ಸ್. ಇಲ್ಲಿ ಹೆರಿಟೇಜ್ ಏರಿಯಾದಲ್ಲಿ ಈವನ್ ಸ್ಟಾರ್ ಬಕ್ಸ್ ಕೂಡ ಟ್ರೆಡಿಷನಲ್ ಅರಬಿಕ್ ಸ್ಟೈಲ್ ಡಿಸೈನ್ ಮಾಡಿದ್ದಾರೆ. ಇದು ಔಟ್ಸೈಡ್ ಮಾಡರ್ನ್ ಕಾಫಿ ಬ್ರ್ಯಾಂಡ್, ಬಟ್ ಇನ್ಸೈಡ್ ಕಂಪ್ಲೀಟ್ ಓಲ್ಡ್ ದುಬೈ ವೈಬ್ ಸ್ಟೈಲ್ ಅಲ್ಲಿ ಯೂನಿಕ್ ಆಗಿ ಮಾಡಿದ್ದಾರೆ ನೋಡಿ. ಹೀಗೆ ನಿಮ್ಗೆ ಇಲ್ಲಿ ಚೈನೀಸ್ ರೆಸ್ಟೋರೆಂಟ್, ಕೋಸ್ಟಾ ಕಾಫಿ, ಒಳ್ಳೆ ಒಳ್ಳೆ ಬ್ರ್ಯಾಂಡ್ಸ್ ರೆಸ್ಟೋರೆಂಟ್ಸ್ ನೋಡೋದು ಸಿಗುತ್ತೆ. ನನಗೆ ಸ್ಪೆಷಲ್ ಆಗಿ ಇಷ್ಟ ಆಗಿರೋದು ಈ ಒಂದು ಸಿನಿಮ್ಯಾಟಿಕ್ ಫ್ರೇಮ್ ಕೊಡ್ತಾರೆ ನೋಡಿ. ನೋಡ್ತಾ ಇರ್ಬೋದು, ಬೋಟ್ ಎಲ್ಲ ಸ್ಲೋ ಆಗಿ ನೋಡ್ತಾ ಇದೆ. ಈ ಬ್ಲೂ ಕಲರ್ ವಾಟರು ಸಂಜೆ ಆಗ್ತಾ ಇದ್ದಂಗೆ ಆರೆಂಜ್ ಕಲರ್ ಆಗಿ ಕಾಣಿಸ್ತಾ ಇದೆ. ಫ್ರೆಂಡ್ಸ್, ಈಗ ಟೈಮ್ ಟು ಸಿ ಸನ್ಸೆಟ್. ದುಬೈ ಕ್ರೀಕ್ ಸೈಡ್ ಸನ್ಸೆಟ್ ನೋಡೋದು ಅಲ್ಸಿಟ್ ನ ಹೈಲೈಟ್ ಅಂತಾನೆ ಹೇಳ್ಬೋದು. ವ್ಲಾಗ್ ಕಂಪ್ಲೀಟ್ ಮಾಡೋದಕ್ಕೆ ಇದೊಂದು ಪರ್ಫೆಕ್ಟ್ ಎಂಡಿಂಗ್ ಅನ್ಸುತ್ತೆ. ಒನ್ ಡೇ ಆಫ್ ಅಲ್ಲಿ ಇಂಥ ಸಣ್ಣ ವಾಕ್ ಕೂಡ ಮೈಂಡ್ ಕ್ಲಿಯರ್ ಆಗುತ್ತೆ, ಮತ್ತೆ ಕಂಟೆಂಟ್ ಕೂಡ ನ್ಯಾಚುರಲ್ ಆಗಿ ಬರುತ್ತೆ. ಸರಿ ಫ್ರೆಂಡ್ಸ್, ಸನ್ಸೆಟ್ ವೈಬು ಕಂಪ್ಲೀಟ್ ಆಯ್ತು. ಇವತ್ತು ನಮ್ಮ ಅಲ್ಸಿಟ್ ನ ವ್ಲಾಗ್ ಕಂಪ್ಲೀಟ್ ಆಯ್ತು. ಮಾರ್ನಿಂಗ್ ಇಂದ ಸನ್ಸೆಟ್ ತನಕ ಎಕ್ಸ್ಪ್ಲೋರ್ ಮಾಡಿಕೊಂಡು ಹೆರಿಟೇಜ್ ಸ್ಟ್ರೀಟ್, ಕ್ರೀಕ್ ಸೈಡ್, ಲ್ಯಾಂಟ್ರನ್ ಸ್ಟ್ರೀಟ್, ವುಡನ್ ಸ್ಟೇರ್ಕೇಸ್, ಕೆಫೆ ಎಕ್ಸ್ಟೀರಿಯರ್ಸ್ ಎಲ್ಲ ಕವರ್ ಮಾಡಿದ್ವಿ. ಇವತ್ತು ಫ್ರೀ ವಾಕೇಬಲ್ ಪೀಸ್ಫುಲ್ ಸ್ಪಾಟ್ ಮಾತ್ರ ಎಕ್ಸ್ಪ್ಲೋರ್ ಮಾಡಿಕೊಂಡು ನ್ಯಾಚುರಲ್ ವ್ಯೂಸ್ ಕ್ಯಾಪ್ಚರ್ ಮಾಡಿದ್ವಿ. ದುಬೈ ಟ್ರಾವೆಲ್ ಬ್ಲಾಗ್ ಸ್ಟೈಲ್ ನಲ್ಲಿ ಫಸ್ಟ್ ಟೈಮ್ ವಿಸಿಟ್ ಮಾಡೋರಿಗೆ ಪರ್ಫೆಕ್ಟ್ ಗೈಡ್ ಸಿಗ್ಬೋದು. ಇನ್ ಕೇಸ್ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನನ್ನ ನೆಕ್ಸ್ಟ್ ಎಕ್ಸ್ಪ್ಲೋರ್ ವ್ಲಾಗ್ ವಿಡಿಯೋಸ್ಗಾಗಿ ಹೀಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.